ಪ್ರಿಯಾಸ್ ಕಿಚನ್ಗೆ ಸ್ವಾಗತ. ನೀವು ಇವತ್ತು ನೋಡ್ತಾ ಇರ್ಬೋದು, ಇಲ್ಲಿ ನಾನು ಒಂದು ಲೋಟದಷ್ಟು ಸೀಮೆ ಅಕ್ಕಿಯನ್ನು ತೊಗೊಂಡಿದ್ದೇನೆ. ಸೀಮೆ ಅಕ್ಕಿ ಈ ಲೋಟದಲ್ಲಿ ಒಂದು ಲೋಟದಷ್ಟು ನಾನು ಸೀಮೆ ಅಕ್ಕಿ ತೊಗೊಂಡಿದ್ದೇನೆ. ಇದು ರಾತ್ರಿನಲ್ಲಿ ನೆನೆಸಿದ್ರೂ ಬರುತ್ತೆ, ಒಂದು 3-4 ಅವರ್ಸು ನೆನೆಸಿದ್ರೂ ಸಾಕು. ನಮಗೆ ಈ ಥರ ಚೆನ್ನಾಗಿ ಇದು ರಾತ್ರಿ ನಾವು ನೆನೆಸ್ಬಿಟ್ಟಿದೆ ನೋಡಿರಿ. ಇದು ಚೆನ್ನಾಗಿ ನೆಂದಿದೆ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ವಿಡಿಯೋನು ಸ್ಕಿಪ್ ಮಾಡದೆ ನೋಡಿ. ಈಗ ಈ ಲೋಟದಲ್ಲಿ ನಾನು ಒಂದು ಲೋಟ ಹಾಕ್ಕೊಂಡಿದ್ದೆ ನೋಡಿರಿ. ಇವಾಗ ನಮಗೆ ಇದು ನಾವು ಸೀಮೆ ಅಕ್ಕಿ ಸಂಡಿಗೆಯನ್ನು ಮಾಡ್ತಾಯಿದ್ದೇವೆ. ಈ ಸಂಡಿಗೆಗೆ ಬೇಕಾಗುವಂಥ ಪದಾರ್ಥ ಸೀಮೆ ಅಕ್ಕಿ ಆಯಿತು. ಇಲ್ಲಿ ನೋಡ್ಬೋದು, ಒಂದು 3 ಹಸಿಮೆಣಸಿನ್ಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು, 1 ಟೇಬಲ್ ಸ್ಪೂನಷ್ಟು ಜೀರಿಗೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇಲ್ಲಿ ಒಂದು 3 ಟೇಬಲ್ ಸ್ಪೂನಷ್ಟು ನಾನು ಇದು ಅನ್ಪಾಲಿಶು ಎಳ್ಳನ್ನು ತೊಗೊಂಡಿನಿ. ಇದು ತುಂಬ ಟೇಸ್ಟ್ ಕೊಡುತ್ತೆ, ಹಾಗಾಗಿ ಈ ಒಂದು ಎಳ್ಳನ್ನು ಯೂಸ್ ಮಾಡಿದ್ದೇನೆ. ಈಗ ನಾವು ಇದಕ್ಕೆ ನೋಡ್ರಿ, ನಾವು 1 ಲೋಟ ಸೀಮೆ ಅಕ್ಕಿ ತೊಗೊಂಡ್ರೆ ಇದಕ್ಕೆ 4 ಲೋಟದಷ್ಟು ನೀರನ್ನು ನಾವು ಹಾಕೋಬೇಕಾಗುತ್ತೆ. ಯಾಕಂತಂದರೆ ಇದು ನಮಗೆ ತುಂಬ ಅಗಲವಾಗಿ ಮತ್ತು ತುಂಬ ಸಾಫ್ಟಾಗಿ ಇದು ನಮಗೆ ತುಂಬ ಟೇಸ್ಟನ್ನು ಕೊಡುತ್ತದೆ. ಸೀಮೆ ಅಕ್ಕಿದು 2 ಲೋಟ ಆಯಿತು. ಈಗ ಕರೆಕ್ಟಾಗಿ ನಾವು ಇದಕ್ಕೆ 4 ಲೋಟ ಹಾಕ್ಕೋಬೇಕು. ಕೆಲವೊಂದು ಸೀಮೆ ಅಕ್ಕಿ ಹಳೆ ಬಿದ್ದು ಅಂತಂದರೆ ನಮಗೆ ಅದು ತುಂಬ. ಈಗ ನಾವು 4 ಲೋಟದಷ್ಟು ನೀರನ್ನು ತೊಗೊಂಡಿದ್ವಿ. ಈಗ ನೀರು ತೊಗೊಂಡಾಗಿದೆ, ನಾವು ಸ್ಟವ್ ಮೇಲೆ ಬಿಸಿ ಇಡೋಣ್ರಿ. ಈಗ ನೀವು ನೋಡ್ಬೋದು, ನಾನು ನೀರು ಬಿಸಿಗನ್ನೇ ಇಟ್ಕೊಂಡಿದ್ದೇನೆ ರೀ. ಈಗ ನೋಡೋಣ ರೀ, ನಮ್ಮದು ನೀರು ಇಟ್ಕೊಂಡಿದ್ದೆ ನೋಡ್ರಿ, ಕುದಿ ಬರ್ತಾ ಇದೆ. ಈ ಟೈಮ್ನಲ್ಲೇ ನಾವು ಇದನ್ನು ಸೀಮೆ ಅಕ್ಕಿಯನ್ನು ಹಾಕೋಣ. ನಾವು ಇಷ್ಟು ಸೀಮೆ ಅಕ್ಕಿಯನ್ನು ಈಗ ಹಾಕೋಣ. ಈಗ ನಾವು ಸೀಮೆ ಅಕ್ಕಿ ಹಾಕೊಂಡ್ಮೇಲೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡೋಣ ರೀ. ಈ ಥರ ಬಿಡಿ ಬಿಡಿಯಾಗಿ ಇದು ಚೆನ್ನಾಗಿ ಬೇಯಬೇಕು. ಸ್ವಲ್ಪ ಕುದಿ ಬರೋ ತನಕ ನಾವು ಮುಚ್ಚೆ ಬೇಯಿಸೋಣ. ಒಂದು ಸ್ವಲ್ಪ ತೆಗೆದಿಡಬೇಕಾಗುತ್ತೆ ರೀ, ಯಾಕಂದರೆ ಕುದಿ ಬಂದಾಗೆ ಮೇಲೆ ಬಂದುಬಿಡುತ್ತೆ. ಈಗ ನೀವು ನೋಡ್ಬೋದು, ನಮ್ಮದು ಕುದಿ ಬರ್ತಾಯಿದೆ ನೋಡಿರಿ. ಈ ಥರ ಕುದಿ ಬಂದಾಗೆ ಒಂಚೂರು ಕೈ ಆಡಿಸ್ಬೇಕು. ಇದು ನಮ್ಮದು ಹೀಗೆ ಒಂದು 7ರಿಂದ 8 ನಿಮಿಷಗಳ ಕಾಲ ಇದೇ ಥರನೇ ಸ್ವಲ್ಪ ಅರ್ಧ ಮುಚ್ಚಿ ಬೇಯಿಸ್ಬೇಕು. ಈಗ ನೀವು ನೋಡ್ಬೋದು, ನಮ್ಮದು ನೀರು ಕಡಿಮೆ ಆಗಿದೆ. ಇವಾಗ ಚೆನ್ನಾಗಿ ಕುದಿ ಬರ್ತಾಯಿದೆ ನೋಡಿರಿ. ನಮ್ಮದು ಚೆನ್ನಾಗಿ ಬೆಂದಿದೆ. ಈ ಟೈಮ್ನಲ್ಲಿ ನಾವು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳೋಣ ರೀ. ಯಾಕಂದರೆ ಉಪ್ಪು ಸ್ವಲ್ಪ ನೋಡ್ಕೊಂಡೇ ಹಾಕಬೇಕು. ನಾವು ಉಪ್ಪನ್ನು ಹಾಕ್ಕೊಂಡಿದ್ದೇವೆ. ಈಗ ನಾವು ಹಸಿಮೆಣಸಿನ್ಕಾಯಿನ ಹಾಕೊಳ್ಳೋಣ ರೀ. ಅದು ಬೆಂದರೆ ಬೇಗನೆ ನಮಗೆ ಒಣಗುತ್ತೆ, ಹೆಲ್ಪ್ ಆಗುತ್ತೆ. ಈಗ ನೋಡ್ಬೋದು, ನಮ್ಮದು ಕುದಿ ಬಂದಾಗೆ ನೋಡಿರಿ. ನಾವು ಚಿಟಿಕೆಯಷ್ಟು ಸೋಡಾ ಇಷ್ಟೇ ಒಂದಿಷ್ಟು ಹಾಕಿದ್ರೆ ಸಾಕು. ನಮಗೆ ಇದು ಹಗುರವಾಗಿ ಮತ್ತು ಅದು ಸ್ವಲ್ಪ ಅಗಲವಾಗಿಯೂ ಬರುತ್ತೆ. ಹಾಗಾಗಿ ಈ ಒಂದು ಸೋಡಾ ಸ್ವಲ್ಪನೇ ಹಾಕೋಬೇಕು. ಇದು ಚೆನ್ನಾಗಿ ಈ ಥರನೇ ಇನ್ನೊಂದು 2 ನಿಮಿಷ ಕುದಿಸ್ಬೇಕಾಗುತ್ತೆ ರೀ. ಚೆನ್ನಾಗಿ ಬೇಯಿಸ್ಕೊಂಡ್ಬಿಟ್ಟು ನಾವು ಆಫ್ ಮಾಡೋಣ. ಈಗ ನಮ್ಮದು ಇದು ರೆಡಿ ಆಗಿದೆ ರೀ. ಈಗ ನೋಡ್ಬೋದು, ನಾವು ಈ ಥರ ನೋಡಿದ್ರೆ ನಮ್ಮದು ವೈಟ್ ಕಾಣಿಸೋದಿಲ್ಲ, ಎಲ್ಲನೂ ಬೆಂದಾಗಿದೆ. ನಾನಿವಾಗ ಸ್ಟವನ್ನು ಆಫ್ ಮಾಡ್ಕೊತಾ ಇದ್ದೇನೆ. ಇದು ಒಂದು 10ರಿಂದ 15 ನಿಮಿಷಗಳ ಕಾಲ ಸ್ವಲ್ಪ ನಾವು ತಣ್ಣಗೆ ಮಾಡಲಿಕ್ಕೆ ಬಿಡೋಣ. ನೋಡ್ಬೋದು, ನಾನು ಹೊರಗಡೆ ತೊಗೊಂಡು ಬಂದಿಟ್ಟಿದ್ದೀನಿ ರೀ. ನಮ್ಮದು ಒಂಚೂರು ಗಟ್ಟಿಯಾಗಿದೆ. ಇದು ಸ್ವಲ್ಪ ನೀರಾಗೇ ಇರುತ್ತೆ. ನಾವು ಹಾಕಿದಾಗ ನೋಡಿರಿ ಅದು ಗಟ್ಟಿ ಆಗುತ್ತೆ. ಹಾಗಾಗಿ ನಾನು ಇಲ್ಲೊಂದು ಬೇರೆ ಪಾತ್ರೆಯನ್ನು ತೊಗೊಂಡಿದ್ದೇನೆ. ಇದಕ್ಕೆ ಎಳ್ಳು ಮತ್ತು ಜೀರಿಗೆಯನ್ನು ಹಾಕ್ತಾಯಿದ್ದೇನೆ. ಈಗ ನೋಡಿರಿ, ನಾವು ಇದನ್ನು ಚೆನ್ನಾಗಿ ಸರಿ ನಾವು ಮಾಡಿಟ್ಟಿದ್ದೆಲ್ಲವನ್ನು ಈ ತಪ್ಪಲೆಗೆ ಹಾಕೊಳ್ಳೋಣ ರೀ. ನಮ್ಮದು ಎಳ್ಳು ಮತ್ತು ಜೀರಿಗೆ ಹಾಕಿದ್ದೀವಿ ನೋಡಿರಿ. ಇದಕ್ಕೆ ನಾವು ಇದನ್ನೆಲ್ಲ ಹಾಕೊಳ್ಳೋಣ. ಈಗ ನೀವು ನೋಡ್ಬೋದು, ಇದಕ್ಕೇ ನಾನು ಒಂಚೂರು ಕೊತ್ತಂಬರಿ ಸೊಪ್ಪನ್ನು ಹಾಕೋತಾ ಇದ್ದೀನಿ ರೀ. ಕೊತ್ತಂಬರಿ ಸೊಪ್ಪು ನಮಗೆ ಒಳ್ಳೆ ಫ್ಲೇವರ್ ಕೊಡುತ್ತೆ ಮತ್ತು ಟೇಸ್ಟಾಗಿಯೂ ಇರುತ್ತೆ. ಹಾಗಾಗಿ ಇದನ್ನು ಇದ್ರ ಜೊತೆಗೆ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ನಮ್ಮದು ನೋಡಿರಿ,
ಇವಾಗ ಒಂಚೂರು ಗಟ್ಟಿಯಾಗಿದೆ. ನಮಗೆ ಈ ಥರ ಇದ್ದರೆ ಸಾಕು. ನಮ್ಮದು ಎಲ್ಲ ಚೆನ್ನಾಗಿ ಬೆಂದಿದೆ. ಒಂದು 10 ನಿಮಿಷ ಚೆನ್ನಾಗಿ ಬೇಯಿಸಿದ್ರೆ ಸಾಕು, ನಮಗೆ ರೆಡಿಯಾಗಿರುತ್ತೆ. ಈಗ ನೀವು ನೋಡ್ಬೋದು, ನಾನಿಲ್ಲೊಂದು ಶೀಟನ್ನು ಹಾಕ್ಕೊಂಡಿದ್ದೇನೆ. ಯಾಕಂದರೆ ಇದು ಪ್ಲಾಸ್ಟಿಕ್ಕು ಶೀಟ್ ಮೇಲೆ ಹಾಕಬೇಕ್ರಿ, ಅಂದರೆ ನಮಗೆ ಅದು ಚೆನ್ನಾಗಿ ಬರುತ್ತೆ. ಬಟ್ಟೆ ಮೇಲೆ ಹಾಕಿದ್ರೆ ನಮಗೆ ಅದು ತುಂಬ ಗಟ್ಟಿಯಾಗಿ ಇಟ್ಕೊಳ್ಳುತ್ತೆ. ಹಾಗಾಗಿ ನಾವು ಈ ಒಂದು ಬಟ್ಟೆ ಮೇಲೆ ಹಾಕ್ತಾಯಿದ್ವಿ. ನೀವು ನೋಡ್ಬೋದು, ಇಲ್ಲಿ ನಾನು ಚೂರೇ ಹೋಗ್ತಾಯಿದ್ದೀನಿ ರೀ. ಅಂದರೆ ತುಂಬ ದೊಡ್ಡದನ್ನು ಬೇಡ, ಸ್ವಲ್ಪ ದೂರನೇ ಹಾಕಬೇಕಾಗತ್ತೆ. ಸ್ವಲ್ಪನೇ ಇಲ್ಲಿ ನೋಡ್ಬೋದು ನೀವು ಈ ಥರನೇ. ಈಗ ನೀವು ನೋಡ್ಬೋದು ರೀ, ಸುಮಾರು ನಮ್ಮದು 12 ಗಂಟೆಗೆಲ್ಲ ಈ ಥರ ಒಣಗಿದೆ. ಅಂದರೆ ನಮ್ಮದು ಸ್ವಲ್ಪನೇ ಒಣಗಿದೆ. ಇದು ಚೆನ್ನಾಗಿ ಬಿಸಿಲು ಬಂದರೆ ಬೇಗ ಒಣಗುತ್ತೆ. ಈ ಥರ ನೋಡ್ಬೋದು. ಈಗ ನೋಡ್ಬೋದು ನೀವು, ನಾನು ಇದನ್ನು 2 ದಿವಸಗಳ ಕಾಲ ಒಣಗಿಸಿದ್ದೇನೆ. ನಮ್ಮದು ಈ ಥರ ಆಗಿದೆ ನೋಡಿರಿ. ನಮ್ಮದು ಸೀಮೆ ಅಕ್ಕಿನಲ್ಲಿ ಈ ಥರ ನಾನು ಬೇಯಿಸ್ಬಿಟ್ಟು ಹಾಕಿದ್ದೆ ನೋಡಿರಿ ಶೀಟಲ್ಲಿ. ಈ ಥರನೇ ನಮ್ಮದು ಎಲ್ಲನೂ ಒಂಥರ ಪೇಪರ್ ಥರನೇ ಆಗಿದೆ. ಇದನ್ನು ನಾವು ಎಣ್ಣೆಯಲ್ಲಿ ಹಾಕಿ ಇವಾಗ ನಾವು ಕರಿಯೋಣ. ಈಗ ನೋಡ್ಬೋದು, ನಾವು ಎಣ್ಣೆಯನ್ನು ಬಿಸಿಗೆ ಇಟ್ಕೊಂಡಿದ್ದೀನಿ ರೀ. ಈಗ ನಾವು ಒಂದೊಂದೇ ಹಪ್ಪಳವನ್ನು ಕರಿತೀನಿ. ಈಗ ನಾವು ಇದಕ್ಕೆ ಹಾಕೋಣ. ಇವಾಗ ನೋಡಿರಿ, ನಮ್ಮದು ಚೆನ್ನಾಗಿ ಚಿಕ್ಕದು ಹಾಕಿದ್ರೂ ಚೆನ್ನಾಗಿ ಹರಡ್ಕೊಂಡು ಬರ್ತಾಯಿದೆ. ಈಗ ನಾವು ಇದಕ್ಕೆ ಜೀರಿಗೆ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೆ ನೋಡಿರಿ, ಅದು ಎಲ್ಲನೂ ಒಣಗಿದೆ. ಈಗ ನಾವು ಇನ್ನೊಂದು ಹಾಕ್ಕೊಂಡು ಕರಿಯೋಣ. ನೋಡಿ, ಎಷ್ಟಾಗಲ್ಲ, ತುಂಬ ಟೇಸ್ಟಾಗಿರುತ್ತೆ. ಇದು ನಾವು ಮಧ್ಯಾಹ್ನದ ಹೊತ್ತಾಯಿತು ಮತ್ತು ಊಟದ ಟೈಮ್ನಲ್ಲಿ ಇದನ್ನು ನಾವು ಸ್ಟೋರ್ ಮಾಡಿಡ್ತೀವಿ ನೋಡಿರಿ. ಹಾಗಾಗಿ ಚೆನ್ನಾಗಿ ಒಣಗಿಸಿದ್ರೆ ನಮಗೆ ಚೆನ್ನಾಗಿ ಒಳ್ಳೆ ಟೇಸ್ಟ್ ಕೊಡುತ್ತೆ. ನೀವು ನೋಡ್ಬೋದು, ನಮ್ಮದು ಕರಿಯೋದಾಗಿದೆ. ಈ ಥರ ನಮಗೆ ನೋಡ್ಬೋದು ನೀವು, ನಮ್ಮದು ತುಂಬ ತೆಳುವಾಗಿರುತ್ತೆ ಇದು ನೋಡಿರಿ. ಈ ಥರ ಪೂರ್ತಿ ತುಂಬ ತೆಳುವು ಮತ್ತು ತುಂಬ ಸಾಫ್ಟಾಗಿಯೂ ಇರುತ್ತೆ. ಬಾಯಲ್ಲಿಟ್ಟರೆ ಕರಗಬೇಕು, ಆ ಥರ ಇರುತ್ತೆ. ನೀವು ಮನೆಯಲ್ಲಿ ಇದೇ ಥರ ಮಾಡ್ಕೊಳ್ಳಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.